ಅಶ್ವತ್ಥಾಮ್ನ ವಿಸಸ್ರೇಣ, ಈ ಅಶ್ವತ್ಥಾಮಾಚಾರ್ಯರಿಂದ ಹೊರಟಂತಹ ಆ ಒಂದು ಅಸ್ತ್ರ ಅದು ಉತ್ತರ ಗರ್ಭಕ್ಕೆ ಬಂತು, ಭಗವಂತ ರಕ್ಷಣೆ ಮಾಡ್ದ ಅಂತ ಹೇಳಿದ್ರಿ. ಆ ಕಥೆಯನ್ನು ವಿಸ್ತಾರವಾಗಿ ಹೇಳಿ ಅಂತ ಕೇಳಿದಾಗ, ಮಾತುರ್ಗರ್ಭಗತೋ ವೀರ ಸದಾ ಭೃಗುನಂದನ ದದರ್ಶ ಪುರುಷಂ ಕಂಚಿತ್ ದಕ್ಯಮಾನೋಸ್ತ್ರ ತೇಜಸ. ನೋಡಿ, ಗರ್ಭದ ಒಳಗೆ ನಡೆದ ವಿದ್ಯಮಾನವನ್ನು ವೇದವ್ಯಾಸ ದೇವರು ಚಿತ್ರಣ ಕೊಡ್ತಾ ಇದ್ದಾರೆ. ಆ ಅಸ್ತ್ರ ಬಂದಿದೆ, ಒಳಗಿರುವ ಪರೀಕ್ಷಿತನನ್ನು ಸುಡಬೇಕು. ದಕ್ಯಮಾನ, ಸುಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಪುರುಷಂ ದದರ್ಶ, ಒಬ್ಬ ಪುರುಷ ರೂಪಿಯಾದವನನ್ನು ಒಳಗಿರುವ ಆ ಮಗು ನೋಡ್ತಾ ಇದೆ. ಯಾರು ಅವನು? ಅಂಗುಷ್ಟ ಮಾತ್ರಂ ಅಮಲಂ ಸ್ಫುರತ್ಪೂರ್ಣ ಮೌಳಿನಂ ಅಪಿಚ್ಚ ದರ್ಶನಂ ಶ್ಯಾಮಂ ತಟಿದ್ವಾಸ ಸಮದ್ಭುತಂ. ಅದ್ಭುತವಾದ ಅಲಂಕಾರವನ್ನೆಲ್ಲ ಮಾಡಿಕೊಂಡಿದ್ದಾನೆ. ಶ್ಯಾಮಂ, ನೀಲಮೇಘ ಶ್ಯಾಮ, ಶ್ರೀಮದ್ದೀರ್ಘ ಚತುರ್ಬಾಹುಂ, 4 ಕೈ ಇಷ್ಟೆಲ್ಲ ಹಿಡ್ಕೊಂಡು, ಗದಾಪಾಣಿ ಮಾತ್ಮಾನಂ ಸರ್ವತೋ ದಿಶಂ, ಕೈಯಲ್ಲಿ ಗದೆಯನ್ನು ಹಿಡಿದು ಆ ಮಗುವಿನ ಸುತ್ತು ತಿರುಗ್ತಾ ಇದ್ದಾನಂತೆ. ಪರಿಭ್ರಮಂತಂ ಉಲ್ಕಾಭ್ಯಾಂ ಭ್ರಾಮಯಂತಂ ಗದಾಂ ಮುಹು, ಸುತ್ತಲೂ ತಿರುಗ್ತಾ ಗದೆಯನ್ನು ಹೀಗೆ ತಿರುಗಿಸ್ತಾ ಇದ್ದಾನಂತೆ. ಆ ಅಸ್ತ್ರ ಬಂದು ಮಗುವನ್ನು ಏನೂ ಮಾಡಬಾರ್ದು. ನಮಗಿಲ್ಲೊಂದು ಕತೆ, ಆ ಮೊದಲು ಬರುವಾಗ 8ನೇ 7ನೇ ಅಧ್ಯಾಯದಲ್ಲಿ ಸ್ವಾನಾಂ ತನ್ನದೇ ಆಗಿರ್ತಕ್ಕಂಥ ಚಕ್ರದಿಂದ ರಕ್ಷಣೆ ಮಾಡಿದ ಅಂತ. ಇಲ್ಲಿ ಗದಾ ಅಂತ ಬರುತ್ತೆ. ಅಲ್ಲ, ಗದೆನ ಚಕ್ರನ ಅಂದರೆ ಎರಡೂ ಹಿಡ್ಕೊಂಡು ನಿಂತಿದ್ದ ಅಂತ ತಿಳ್ಕೊಳ್ಳಿ ಅಂತ. ವಿಷ್ಣು ಸಹಸ್ರನಾಮದಲ್ಲಿ ಚಕ್ರ ಗದಾಧರಃ ಅಂತ ಇದೆ. ಆ ಭಗವಂತ ಚಕ್ರ ಗದಾಧರನಾಗಿ ಎರಡೆರಡು ಅಸ್ತ್ರದಿಂದಲೂ ಕೂಡ ಅವನನ್ನು ರಕ್ಷಣೆ ಮಾಡಿದ್ದಾನೆ. ಇಂತಹ ಆ ಭಗವಂತನನ್ನು ನೋಡ್ತಾ ತನ್ನ ಸುತ್ತಲೂ ತಿರುಗುವ ದೇವರನ್ನು ನೋಡಿದ ಕಾರಣ ಅವನಿಗೆ ಪರೀಕ್ಷಿತ ಅಂತ ಬಂತು. ಅಷ್ಟೇ ಅಲ್ಲ, ಅವನಿಗೆ ವಿಷ್ಣುರಾತ ಅಂತ ಕರೀತಾ ಇದ್ದಾರೆ. ದೇವೇನ ಪ್ರತಿಘಾತೇನ ಕುಲೆ ಸಂಸ್ಥೆ ಪ್ರೇಯುಷಿ ರಾತೋವೋ ಅನುಗ್ರಹಾರ್ಥಾಯ ವಿಷ್ಣುನ ಪ್ರಭು ವಿಷ್ಣುನ. ಅವನಿಗೆ ಮುಂದೆ ನಾಮಕರಣ ಮಾಡುವಾಗ ವಿಷ್ಣುರಾತ, ರಾತ ಅಂದರೆ ತ್ರಾತ, ಭಗವಂತನ ರಕ್ಷಣೆಗೆ ಒಳಪಟ್ಟವನಾದ ಕಾರಣ ಅವನಿಗೆ ವಿಷ್ಣುರಾತ ಅಂತ ಹೆಸರಿಟ್ಟಿದ್ದಾರೆ. ಕಡೆಗೆ ಆ ಮಗುವಿನ ಜಾತಕವನ್ನು ಬರೆಸಿ ಎಲ್ಲ ಋಷಿಗಳು ಜ್ಞಾನಿಗಳು ಬಂದಾಗ ಧರ್ಮರಾಜ ಕೇಳ್ತಾ ಇದ್ದಾನೆ, ಮೊಮ್ಮಗನ ಮಹಿಮಾ ಹೇಳ್ರಿ, ಇವಂದೇನು ಜಾತಕ ಏನು ಅಂದಾಗ ಅವರೆಲ್ಲ ಹೇಳ್ತಾ ಇದ್ದಾರೆ, ಅಪ್ಪ ನಿನ್ನ ಮೊಮ್ಮಗ ಸಾಮಾನ್ಯ ಅಲ್ಲ, ಭಾರೀ ದೊಡ್ಡವ, ಅವನ ಬಗ್ಗೆ ಭಾರಿ ಹೇಳ್ತಾ ಕಡೆಗೆ ಹೇಳ್ತಾರೆ, ರಾಜರ್ಷೀಣಾಂ ಜನಯಿತ, ಇವನ ಮಗ ರಾಜಋಷಿ ಆಗ್ತಾನೆ. ಯಾರವನು ಅಂದರೆ ಜನಮೇಜಯ, ಅವನು ದೊಡ್ಡ ರಾಜಋಷಿ, ಮಹಾಭಾರತ ಕೇಳಿದ ಮಹಾನುಭಾವ. ರಾಜರ್ಷೀಣಾಂ ಜನಯಿತ, ಅಷ್ಟೇ ಅಲ್ಲ, ನಿಗ್ರಹೀತ ಕಲೇರೇಶ ಭವೋ ಧರ್ಮಸ್ಯ ಕಾರಣ, ಧರ್ಮಕ್ಕಾಗಿ ಕಲಿಯನ್ನೇ ನಿಗ್ರಹ ಮಾಡ್ತಾನೆ ನಿನ್ನ ಮೊಮ್ಮಗ. ಅಷ್ಟೇ ಅಲ್ಲ, ಎಲ್ಲ ಹೇಳೋದು ಹೇಳಿದು ಕಡೆಗೆ ಒಂದು ಮಾತು ಹೇಳ್ತಾ ಇದ್ದಾರೆ, ನಿಮ್ಮ ಹುಡುಗಂದು ಎಲ್ಲ ಸರಿ, ಒಂದೇ ಪ್ರಾಬ್ಲಮ್ ಅಂತ. ಏನು ಪ್ರಾಬ್ಲಮ್? ತಕ್ಷಕಾದಾತ್ಮನೋ ಮೃತ್ಯುಂ ದ್ವಿಜಪುತ್ರೋಪಸರ್ಜಿತಾತ್. ಇವನು ಬ್ರಾಹ್ಮಣರ ಶಾಪಕ್ಕೆ ಗುರಿಯಾಗಿ ತಕ್ಷಕನಿಂದ ಕಡಿದು ಸಾಯ್ತಾ ಇದ್ದಾನೆ ಅಂತ. ಇದು ಹುಟ್ಟಿದಾಗಲೇ ಗೊತ್ತಿದ್ದ ಪ್ರೋಗ್ರಾಮ್, ಇದು ಯಾವಾಗೋ ಬಂದದ್ದಲ್ಲ. ಅವನು ಏನಂದರೆ ಇದು ಹುಟ್ಟಿದಾಗಲೇ ಗೊತ್ತಿತ್ತಾದ ಕಾರಣ ಯಾವ ಬ್ರಾಹ್ಮಣರು ಏನು ಶಾಪ ಕೊಟ್ಟು ಬಿಡ್ತಾರೋ ಅಂಥೇಳಿ ಹುಟ್ಟಿದಾಗಿನಿಂದ ಹಿಡಿದು ಎಂದೆಂದು ಬ್ರಾಹ್ಮಣರ ವಿಚಾರದಲ್ಲಿ ಎಂದೂ ತಪ್ಪು ಮಾಡಿಲ್ಲಂತ. ಎಂದೂ ತಪ್ಪೇ ಮಾಡದ ಮಹಾನುಭಾವ ಆ ಪರೀಕ್ಷಿತ ಮಹಾರಾಜ ಅಂತ ಹೇಳ್ತಾ ಇದ್ದಾರೆ. ಇಂತಹ ಪರೀಕ್ಷಿತನ ಕಥೆಯನ್ನು ಮುಂದೆ ವರ್ಣನೆ ಮಾಡ್ತಾ, ಹೀಗೆಲ್ಲ ಇರುವಾಗ ತೀರ್ಥಯಾತ್ರೆಗೆ ಹೋಗಿದ್ದಂತಹ ವಿದುರ ಅವನು ಮೈತ್ರೇಯರಿಂದ ಉಪದೇಶ ಪಡ್ಕೊಂಡು ಅವನು ಹಸ್ತಿನಾಪುರಕ್ಕೆ ಬಂದಿದ್ದಾನೆ. ಅಲ್ಲಿ ಧೃತರಾಷ್ಟ್ರ, ಗಾಂಧಾರಿ, ಧರ್ಮರಾಜ ಇವ್ರ ಜೊತೆಗೆಲ್ಲ ಇವರು ಧೃತರಾಷ್ಟ್ರಾದಿಗಳೆಲ್ಲ ಇದ್ದಾರೆ. ಅದನ್ನು ನೋಡಿ ಅವನಿಗೆ ಬೇಜಾರು ಅನ್ನಿಸ್ತು. ಅಲ್ಲ, ಈ ಪಾಂಡವರಿಗೆ ಈ ಧೃತರಾಷ್ಟ್ರ ಎಷ್ಟು ಮಾಡಬಾರದು ಮಾಡಿದ್ದಾನೆ, ಎಷ್ಟು ಅನ್ಯಾಯ ಮಾಡಿದ್ದಾನೆ. ಅಷ್ಟು ಅನ್ಯಾಯ ಮಾಡಿಯೂ ಕೂಡ ಮತ್ತೆ ಅವ್ರ ಮನೇಲೇ ಊಟಕ್ಕಿದ್ದಾನಲ್ಲ, ಇವನಿಗೆ ವೈರಾಗ್ಯನೇ ಬರಲಿಲ್ವೇ ಅಂಥೇಳಿ ಏನಾದರೂ ಮಾಡಿ ಇವನಿಗೆ ವೈರಾಗ್ಯ ತರಿಸ್ಬೇಕು ಅಂತ ಬೇಕಾದಷ್ಟು ಧರ್ಮದ ಉಪದೇಶ ಮಾಡ್ತಾನೆ. ಏನು ಧರ್ಮದ ಉಪದೇಶ ಮಾಡಿದ್ರೂ ಅವನು ತಲೆ ಒಳಗೆ ಹೋಗಲ್ಲ. ಕಡೆಗೆ ಒಂದು ಮಾತು ಹೇಳ್ತಾನೆ ವಿದುರ, ಅಲ್ಲ ನಿಂಗೆ ನಾಚಿಕೆ ಇದೆಯಾ ಅಂತ. ಮಾನ ಮರ್ಯಾದೆ ನಾಚಿಕೆ ಯಾಕೆ? ಭೀಮಾಪವರ್ಜಿತಂ ಪಿಂಡಂ ಆದತ್ತೆ ಗೃಹಪಾಲವತ್. ಆ ಭೀಮ ಎಸೆಯುವ ಪಿಂಡಕ್ಕೆ ಬಾಯಿ ಬಿಡ್ತಾ ಇವತ್ತೇನು ಅಡುಗೆ, ನಾಳೆ ಅಡುಗೆ ಏನು, ಇವತ್ತೇನು ಖಾರ ಏನು, ಇವತ್ತೇನು ಸ್ವೀಟು ಅಂತ ಈ ತಿನ್ನೋದ್ರೊಳಗೆ ಕಳೀತಾ ಇದೆಯಾ? ನಿಂಗೆ ಸ್ವಲ್ಪವೂ ನಾಚಿಕೆ ಅನ್ನೋದೇ ಇಲ್ಲ. ಇದು ಸರಿಯಾದ ಕಾಲ. ಈಗಲಾದರೂ ಸದ್ಬುದ್ಧಿಯಿಂದ, ಇನ್ನು ಮರಣ ಸಮೀಪಿಸ್ತಾ ಇದೆ, ಇನ್ನೂ ಮನೆ ಮಡದಿ ಮಕ್ಕಳು ಅಂತ ಇಲ್ಲೇ ಕೂತಿದ್ರೆ ಉದ್ಧಾರ ಆಗುವ ಬಗೆ ಹೇಗೆ ಅಂತ ಅನೇಕ ರೀತಿಯಿಂದ ಉಪದೇಶ ಮಾಡಿ ಇನ್ನು ಹೊರಡೋಣ, ನಾವಿಲ್ಲಿರಬಾರ್ದು, ನಾವು ಹೊರಡೋಣ ಅಂತ ಅನೇಕ ರೀತಿಯಿಂದ ಹೇಳಿ ಹೊರಟಿದ್ದಾನೆ.
ಮತ್ತು ವಿದುರನ ಉಪದೇಶ ಕೇಳಿ ಧೃತರಾಷ್ಟ್ರ ಕಾಡಿಗೆ ಹೋಗಬೇಕು ಅಂತ ಅಂದ್ಕೊಂಡ, ಅರಣ್ಯವಾಸ ಮಾಡಬೇಕು ಅಂತ ಅಂದ್ಕೊಂಡ. ಧರ್ಮರಾಜನ ಕೇಳ್ದ. ಧರ್ಮರಾಜ ಭಾಳ ಬೇಸರ ಮಾಡಿಕೊಂಡ. ಅಲ್ಲ, ನೀವಿಲ್ಲದೆ ಇದ್ರೆ ನಾ ಹೀಗೆ ಹೇಗಿರೋದು ಅಂಥೇಳಿ ಏನು ಮಾಡಿದ್ರು ಬಿಟ್ಕೊಡ್ಲಿಲ್ಲ. ಕಡೆಗೆ ಉಪವಾಸ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಧೃತರಾಷ್ಟ್ರ ಉಪವಾಸ ಮಾಡಿ ಧರ್ಮರಾಜನ ಕೈಲಿ ಅಪ್ಪಣೆಯನ್ನು ತೆಗೆದುಕೊಂಡು ಹೊರಟದ್ದು ಅಂತ ಕಥೆ ಬರ್ತಾ ಇದೆ. ಮುಂದೆ ಹೊರಟಿದ್ದಾರೆ. ಎಲ್ಲ ಆದರೂ ಕೂಡ ಪ್ರತಿನಿತ್ಯದಲ್ಲಿ ದೇವರ ಪೂಜೆ, ಬ್ರಾಹ್ಮಣರಿಗೆ ದಾನ ಧರ್ಮ ಎಲ್ಲ ಮಾಡಿದ ಮೇಲೆ ಪ್ರತಿನಿತ್ಯ ಧರ್ಮರಾಜ ಎಲ್ಲಿ ಗಾಂಧಾರಿ ಧೃತರಾಷ್ಟ್ರರು ಕೂತ್ಕೊಳ್ತಿದ್ರು, ಎಲ್ಲಿ ವಾಸ ಮಾಡ್ತಿದ್ರು, ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬರ್ತಿದ್ದ. ನಾನು ನಮಸ್ಕಾರ ಮಾಡೋಕ್ಕೆ ಪಿತೃಗಳು ಎದುರುಗಡೆನೇ ಇರಬೇಕು ಅಂತಿಲ್ಲ ನೋಡಿ, ಇಲ್ಲಿ ಸಾಕ್ಷಿ. ನಮಗೆ ಎದುರುಗಿದ್ರೂ ಮಾಡಲ್ಲ. ಇನ್ನು ಹೋದ್ಮೇಲಂತ ಇಂದ್ರಾರಮಣ ಗೋವಿಂದ ಗೋವಿಂದ. ಇವತ್ತು ನೋಡಿ, ನಾವೆಲ್ಲ ನಮ್ಮ ಹಿರಿಯರ ಕಾರ್ಯ ಮಾಡ್ತೀವಿ. ಮಾಡುವಾಗ ನಾವಷ್ಟೇ ನಮಸ್ಕಾರ ಮಾಡ್ತೀವಿ, ಮಕ್ಕಳನ್ನ ಕರೆಯೋದೇ ಇಲ್ಲ, ಇಲ್ಲೇ ಇಲ್ಲ. ಈಗಂತೂ ಬಿಡಿ, ಇಬ್ಬರೇ ಬರಬೇಕು, ಒಬ್ಬರೇ ಬರಬೇಕು, ಇವೆಲ್ಲ ಪ್ರೋಗ್ರಾಮ್. ಆದರೆ ಚೆನ್ನಾಗಿದ್ದ ಕಾಲಕ್ಕಾದರೂ ತಂದೆ ತಾಯಿಗಳ ಕಾರ್ಯ ಮಾಡಿದಾಗ ಮನೆಯವರೆಲ್ಲ ಇರಬೇಕು, ನಮಸ್ಕಾರ ಮಾಡಬೇಕು. ಇದೆಯಾ ಭಾವನೆ ಇವತ್ತು? ನಮ್ಮ ತಾತ ನಿಮ್ಮ ತಾತನ ಕಾಲದಲ್ಲಿ ಇದು ಭಾರೀ ಇತ್ತು. ಎಲ್ಲರೂ ಇರಬೇಕು, ನಮಸ್ಕಾರ ಮಾಡಬೇಕು. ಅದು ದೊಡ್ಡ ಕಾರ್ಯ. ಮನೆ ಒಳಗೆ ಎಲ್ಲ ರೀತಿಯ ಉನ್ನತಿ ಬೇಕು ಅಂತಾದರೆ ಗುರುಗಳ, ಹಿರಿಯರ, ತಂದೆ ತಾಯಿಗಳ ಆಶೀರ್ವಾದ ಇಲ್ಲ ಅಂದರೆ ಅವ ಹಾಳಾದ ಅಂತಲೇ ಅರ್ಥ. ಅದನ್ನು ತೋರಿಸ್ಲಿಕ್ಕೆ ಧರ್ಮರಾಜ ನಮಸ್ಕಾರ ಮಾಡ್ತಾ ಇದ್ದಾನೆ. ಒಂದಿನ ಹಾಗೆ ನಮಸ್ಕಾರ ಮಾಡಿದಾಗ ಯಾಕೋ ಕಾಣಲಿಲ್ಲ. ಬಹಳ ದುಃಖ ಆಗ್ತಾ ಇದೆ. ಸಂಜಯನನ್ನು ಕೇಳ್ದ. ಸಂಜಯ ನನಗೂ ಗೊತ್ತಿಲ್ಲ ಅಂದ. ಆ ಕಾಲಕ್ಕೆ ನಾರದರು ಬರ್ತಾ ಇದ್ದಾರೆ. ನಾರದರನ್ನು ಕೇಳಿದಾಗ ನಾರದರು ಹೇಳ್ತಾ ಇದ್ದಾರಪ್ಪ, ಅವನು ದೇಹವನ್ನು ಬಿಟ್ಟಾಯಿತು. ಹೀಗೆಲ್ಲ ಹೇಳಿದಾಗ ಬಹಳ ದುಃಖಪಟ್ಟು ಅವ್ರಿಗೇನು ಮಾಡಬೇಕು ಆ ಕ್ರಿಯಾದಿಗಳನ್ನೆಲ್ಲ ಮಾಡಿದ್ದಾರೆ. ಮುಂದೆ ಈ ಕೃಷ್ಣ ಪರಮಾತ್ಮನನ್ನು ಕಳಿಸ್ಕೊಡ್ಬೇಕು ಅಂತ ದ್ವಾರಕಾಪಟ್ಟಣಕ್ಕೆ ಹೋದ ಮೇಲೆ ಅರ್ಜುನನ ಕಳಿಸ್ಕೊಟ್ಟಿದ್ದ, ಜೊತೆಗೆ ಹೋಗಪ್ಪ ಅಂಥೇಳಿ. ಯಾಕಂದರೆ ಕೃಷ್ಣ ನಮಗೆಲ್ಲ ರೀತಿಯ ಅನುಗ್ರಹ ಮಾಡಿದ್ದ. ಅವನು ಹೋಗುವ ಒಂಟಿ ಕಳಿಸ್ಬಿಡೋದು ಸಾಧ್ಯವ? ಅದರಿಂದ ಕಳಿಸ್ಕೊಡ್ಬೇಕು ಅಂತ ಕಳಿಸಿದ್ದ. ಹೋಗಿ ಎಷ್ಟೋ ದಿನ ಆಗಿತ್ತು, ಬರಲೇ ಇಲ್ಲ. ಬರದೇ ಇದ್ದಾಗ ಬಹಳ ದುಃಖ ಆಯಿತು. ಯಾಕೋ ಬರ್ತಾ ಇಲ್ಲ, ಏನಾಯಿತು ಅಂತ ವಿಚಾರ ಮಾಡ್ತಾ ಇದ್ದಾರೆ. ಕಡೆಗೆ ಕೃಷ್ಣ ಅಲ್ಲಿ ಬಂದ ಮೇಲೆ ಅರ್ಜುನ ಬಂದ. ಬರುವಾಗ ಕೃಷ್ಣ ಹೇಳಿದ್ದ, ಇನ್ನು ಸ್ವಲ್ಪ ದಿನ 26 ವರ್ಷಗಳಾದ ಮೇಲೆ ದ್ವಾರಕಾಪಟ್ಟಣ ಎಲ್ಲ ಮುಳುಗಿ ಹೋಗಿಬಿಡುತ್ತೆ, ನಾವಿನ್ನು ಇರೋದಿಲ್ಲ, ನೀನು ಇವ್ರನ್ನೆಲ್ಲ ಕರ್ಕೊಂಡು ಹೊರಟು ಬಿಡು ಅಂತ ಹೇಳಿ ಕರ್ಕೊಂಡು ಹೊರಟಾಗ ದಾರಿಯ ಮಧ್ಯದಲ್ಲಿ ಕೃಷ್ಣನಿಗೆ ಏನು ಅವರೆಲ್ಲ 16,000 ಜನ ಇದ್ದರು, ಅವ್ರನ್ನ ಕರ್ಕೊಂಡು ಬರುವಾಗ ಅರ್ಜುನನಿಗೆ ಅವ್ರನ್ನ ಯಾರನ್ನೂ ರಕ್ಷಣೆ ಮಾಡಲಿಕ್ಕಾಗದೆ ಕೇವಲ ಕೆಲವು ಪುಂಡರ ಕೈಯಲ್ಲಿ ಸೋತು ಶರಣಾಗಿ ಬರ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಬೇಕಾದಷ್ಟು ಉತ್ಪಾತಗಳು, ಅಪಶಕುನಗಳೆಲ್ಲ ಆಗ್ತಾ ಇದೆ. ಇದನ್ನೆಲ್ಲ ನೋಡಿ ಧರ್ಮರಾಜ ಚಿಂತಾಕ್ರಾಂತನಾದಾಗ ಅರ್ಜುನ ಬಂದಿದ್ದಾನೆ, ಕೇಳ್ತಾ ಇದ್ದಾನೆ ಏನು ಸಮಾಚಾರ ಅಂತ. ಆಗೆಲ್ಲ ಆ ದುಃಖದ ವಾರ್ತೆಯನ್ನು ಹೇಳ್ತಾನೆ. ಇನ್ಮೇಲೆ ನಾವಿರಬಾರ್ದು, ಯಾರು ಇದ್ದರೆ ನಮಗೆ ಒಂದು ಬೆಲೆಯೋ ಆ ಬೆಲೆ ಇನ್ಮೇಲಿಲ್ಲ. ಯಾಕೆಂದರೆ ಅದೇ ಧನುಸ್ಸಿತ್ತು, ಅದೇ ಗಾಂಡೀವ, ಅದೇ ರಥ ಎಲ್ಲ ಇತ್ತು, ಒಂದೇ ಒಂದಿರಲಿಲ್ಲ, ಕೃಷ್ಣ ಮಾತ್ರ ಇರಲಿಲ್ಲ ಅಂತ. ಅಲ್ಲ, ಅದೇ ರಥ ಅಂತೀರಿ ಮತ್ತು ಸುಟ್ಟೋಗಿತ್ತು ಅಂತೀರಿ ಅಂದರೆ ಆಚಾರ್ಯರು ತಿಳಿಸ್ತಾರೆ ಅದೇ ಥರದ್ದು ಅಂತ ಇಟ್ಕೊಳ್ಬೇಕು, ಅದೇ ಥರದ್ದು. ಆದರೆ ಕೃಷ್ಣನ ಥರ ಅನ್ಲಿಕ್ಕೆ ಇನ್ನೊಂದಿಲ್ಲ, ಕೃಷ್ಣನೇ ಅವನ ಥರದ ಕೃಷ್ಣ ಅದು ಯಾವುದೂ ಇಲ್ಲ. ಅದರಿಂದ ನಮ್ಮದೇನಿಲ್ಲ, ಇನ್ನು ಹೊರಟು ಬಿಡೋದು ಒಳ್ಳೆಯದು ಅಂದಾಗ ಹಾಗೇ ಆಗಲಿ ಅಂಥೇಳಿ ಅವ ಏನು ಮಾಡಿದ್ದಾನೆ, ತನ್ನ ಮೊಮ್ಮಗನಾದ ಪರೀಕ್ಷಿತ ಮಹಾರಾಜನಿಗೆ ಪಟ್ಟವನ್ನು ಕಟ್ಟಿ ತಾನು ಉತ್ತರ ದಿಕ್ಕಿನ ಕಡೆಗೆ ಹೊರಟುಬಿಟ್ಟಿದ್ದಾನೆ. ಅವರದು ಮುಗಿದ ಮೇಲೆ ಈ ಯಾವ ಪರೀಕ್ಷಿತ ಮಹಾರಾಜ ಅವನು ಸಣ್ಣ ವಯಸ್ಸಿನಿಂದಲೂ ಅಪ್ಪ ಇಲ್ಲ. ಹೀಗಾಗಿ ದ್ವಿಜವರಿಯ ಶಿಕ್ಷೆಯ ಬ್ರಾಹ್ಮಣರ ಮೇಲ್ವಿಚಾರಣೆಯಲ್ಲಿ ದೊಡ್ಡವನಾದ ಮಹಾನುಭಾವ ಪರೀಕ್ಷಿತ. ಹೀಗಾಗಿ ಮಹೀಂ ಭಾಗವತ ಶಶಾಸ ಇಡೀ ಭೂಮಂಡಲವನ್ನು ಆಳ್ತಾ ಇದ್ದಾನೆ. ಉತ್ತರ ಏನಿದ್ದಾನೆ ಅವನ ಮಗಳು ಇರಾವತಿ ಅಂತ. ಆ ಇರಾವತಿ ದೇವಿಯನ್ನು ಮದುವೆಯಾಗಿ 4 ಜನ ಮಕ್ಕಳನ್ನು, ಜನಮೇಜಯಾದೀನ್ ಚತುರಃ, ಜನಮೇಜಯನೇ ಮೊದಲಾದ 4 ಮಕ್ಕಳನ್ನು ಪಡೆದಿದ್ದಾನೆ. ಹೀಗೆಲ್ಲ ಇರುವಾಗ ಯದಾ ಪರೀಕ್ಷಿತ್ ಕುರುಜಾಂಗಲೇ ವಸನ್ ಕಲಿ ಪ್ರವಿಷ್ಣಂ ನಿಜ ಚಕ್ರವರ್ತಿತೆ. ಪರೀಕ್ಷಿತ ತಾನು ಚಕ್ರವರ್ತಿಯಾದಾಗ ಯಾರೋ ಬಂದು ಹೇಳ್ತಾ ಇದ್ದಾರೆ, ನಿಮ್ಮ ರಾಜ್ಯದಲ್ಲಿ ಕಲಿ ಪ್ರವೇಶ ಆಗಿದೆ ಅಂತ. ಅವಾಗ ಆಶ್ಚರ್ಯ ಆಯಿತು, ನಾನಿರುವ ಕಲಿ ಹೇಗೆ ಬಂದ ಅಂತ ಹೇಳಿ ಆ ಕಲಿಯನ್ನು ಹುಡುಕೊಂಡು ಹೊರಟ. ಎಲ್ಲಿ ನೋಡಿದ್ರೂ ಕಲಿ ಕಾಣಲೇ ಇಲ್ಲ. ನೋಡಿ, ಆ ಕಾಲಕ್ಕೆ ಹುಡುಕೊಂಡು ಹೋಗಬೇಕಿತ್ತು, ಈಗ ಹುಡ್ಕೊಂಡು ಹೋಗ್ಬೇಕಾದಿಲ್ಲ. ಎಲ್ಲೆಲ್ಲಿರ್ತೀರ ಅಲ್ಲಲ್ಲೇ ಮನೆ ಒಳಗೆ, ಅದು ಅಲ್ಲಿ ಇಲ್ಲಿ ಅಲ್ಲ, ದೇವರ ಪೆಟ್ಟಿಗೆ ಒಳಗೆ ಇರುತ್ತಂತೆ. ಎಲ್ಲಿ? ಸಾಲಿಗ್ರಾಮದ ಒಳಗೆ ಇರುತ್ತೆ. ನಿತ್ಯಂ ಸನ್ನಿಹಿತ ಕಲಿಹಿ. ಅಲ್ಲೇ ಬಂದಿದ್ದಾನೆ ಅಂದರೆ ಇನ್ನು ಎಲ್ಲಿ ಬಿಟ್ಟಿದ್ದಾನೆ ಲೆಕ್ಕ ಹಾಕ್ಕೊಳ್ಳಿ. ಆದರೆ ಇವನ ಕಾಲಕ್ಕೆ ಹುಡುಕೊಂಡು ಹೋದ, ಎಲ್ಲಿ ಸಿಗಲಿಲ್ಲ. ಕಡೆಗೆ ವಾಪಸ್ ಬರುವಾಗ ತನ್ನ ಊರಿನ ಹತ್ತಿರದಲ್ಲಿ
ಒಂದು ಘಟನೆ ನಡೀತಾ ಇದೆ. ಒಂದು ಹಸು, ಒಂದು ಎತ್ತು. ಅದರಲ್ಲಿ ಒಬ್ಬ ಶೂದ್ರ ವೇಷದ, ರಾಜನ ವೇಷದ ಒಬ್ಬ ಶೂದ್ರ ಕೈಯಲ್ಲಿ ಕತ್ತಿ ಹಿಡಿದು ಆ ಗೋವಿಗೆ, ಆ ಹಸುವಿಗೆ ಹೊಡಿಬೇಕು ಹೋಗ್ತಾ ಇದ್ದಾನೆ. ಇದನ್ನೆಲ್ಲ ನೋಡಿ ಹಸುವಿನ ಮೇಲೆ, ಎತ್ತಿನ ಮೇಲೆ ಕೈ ಮಾಡ್ತಾ, ಪ್ರಾಣಿಗಳ ಮೇಲೆ ಕೈ ಮಾಡ್ತಾ ಇವನೇ ಕಲಿ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾನೆ. ಸ್ವಲ್ಪ ಯೋಚನೆ ಮಾಡಿ, ಇವತ್ತು ಆ ರೀತಿ ನಿರ್ಧಾರ ಮಾಡೋದಾದರೆ ಎಷ್ಟು ಜನ ಕಲಿಗಳಿದ್ದಾರೆ. ಒಂದೊಂದು ರಾಜ್ಯದಲ್ಲಿ, ಒಂದೊಂದು ಊರಿನಲ್ಲಿ ಹಸು ಕಡಿಯುವ ಕಲಿಗಳು ಬೇಕಾಷ್ಟು ಜನ. ಇವತ್ತು ಎಲ್ಲ ರೋಗ ರುಜಿನ ಎಲ್ಲ ನಮ್ಮ ತೊಂದರೆ ತಾಪತ್ರಯಕ್ಕೆ ಗೋವಿನ ರಕ್ಷಣೆ ಆಗ್ತಾ ಇಲ್ಲ. ಆದ್ದರಿಂದಲೇ ಎಲ್ಲ ರೋಗ ರುಜಿನಗಳು, ಎಲ್ಲ ಪ್ರಕೃತಿಯಿಂದ ಉಂಟಾಗುವಂತಹ ಎಲ್ಲ ಅವಘಡಗಳಿಗೆ ಕಾರಣ ಮನುಷ್ಯನ ಕ್ರೌರ್ಯ. ಈ ಕ್ರೌರ್ಯತೆ ಇದೆಯಲ್ಲ, ಅದು ನಮಗೆ ತಿರುಗೇಟಾಗ್ತಾ ಇದೆ. ಆ ಕಾಲದಲ್ಲಿ ಒಬ್ಬನನ್ನು ಕಂಡಾಗಲೇ ಇವನು ಕಲಿ ಅಂತ ತಿಳಿದು ಕತ್ತಿಯನ್ನು ಕತ್ತರಿಸ್ತೀನಿ ಅಂತ ಹೋದಾಗ ಅವನ ಕಾಲಿಗೆ ಬಿದ್ದುಬಿಟ್ಟ. ಕಾಲಿಗೆ ಬಿದ್ದುಬಿಟ್ಟು ಕೇಳ್ಕೊಳ್ತಾ ಇದ್ದಾನೆ, ಇದು ನಂದೇ ಕಾಲ, ಕಲಿಗಾಲ ಅಂತ ಕರೀತಾರೆ, ಇದು ನಂದು ಕಾಲ. ಅಂಥ ಕಾಲದಲ್ಲಿ ನನ್ನನ್ನೇ ಇರಬೇಡ ಅಂತೆಯಲ್ಲ ಅಂದಾಗ, ನಾನು ಹೇಳಿದ ಜಾಗದಲ್ಲಿ ಮಾತ್ರ ಇರಿ ಅಂಥೇಳಿ 4 ಜಾಗವನ್ನು, ಎಲ್ಲಿ ಅಧರ್ಮಗಳಿದೆಯೋ ಅಲ್ಲಿ ನೀನು ಇರಬೇಕು ಅಂತ. ಯಾವುದದು? ದ್ಯೂತಂ ಪಾನಂ ಸ್ತ್ರೀಯಸ್ಸೂನ ಯತ್ರ ಅಧರ್ಮ ಚತುರ್ವಿಧ. ಎಲ್ಲಿ 4 ವಿಧದ ಅಧರ್ಮಗಳಿದೆ, ದ್ಯೂತ ದುಡ್ಡಿಟ್ಟು ಆಡುವ ಎಲ್ಲ ಆಟಗಳು, ಪಾನ ಹಣಕ್ಕಾಗಿ ದೇಹ ಮಾರುವಂತಹ ಸ್ತ್ರೀ, ಸೂನ ಕಳ್ಳತನ, ಎಲ್ಲಿದೆ ಅಲ್ಲಿ ಆ ಕಡೆ ಇರು. ಅಂದರೆ ಕಲಿ ಅಂದ, ನಾನು 4,32,000 ವರ್ಷ ನನ್ನ ರಾಜ್ಯಭಾರ. ಕಲಿಯುಗ ಎಷ್ಟು? 4,32,000 ವರ್ಷ. ಅಂತ ನನಗೆ 4 ಪ್ಲೇಸ ಅಲ್ಲ. ಬೆಂಗಳೂರಿಗೆ ಬಂದು 70 ವರ್ಷ ಆಯಿತು ಅಂದ್ರೆ 5 ಸೈಟ್ ಮಾಡಿರ್ತಾರೆ. ನಾನು 4,32,000 ವರ್ಷ ರನ್ ಮಾಡೋನು, ನನಗೆ 4 ಪ್ಲೇಸ ಅಂದಾಗ ಇನ್ನೊಂದು ಜಾಗ ಕೊಡು. ಪುನರ್ಯಾಚಮಾನಾಯ ಜಾತರೂಪ ಮದಾತ್ ಪ್ರಭು. ಮತ್ತೆ ಕೇಳಿದಾಗ ಬಂಗಾರವನ್ನು ಕೊಟ್ಟನಂತೆ. ಈ ಕಥೆ ಏನಂದರೆ, ನಮಗೆಲ್ಲ ಒಂದು ಕಥೆ. ದೇವರು ಕೊಟ್ಟಿದ್ದನ್ನು ಸಾಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಮನೇಲಿ ಕಲಿ ಬಂದಿಲ್ಲ ಅಂತ ಅರ್ಥ. ಅದ್ರ ಮೇಲೂ ಬೇಕು ಅನ್ನೋ ದುರ್ಭಾವನೆ, ದುರ್ಬುದ್ಧಿ, ದುರಾಸೆ ಇದೆ ಅಂದರೆ ಅದೇ ಕಲಿ ಅಂತ. ಏನೋ ದೇವರು ಕೊಟ್ಟಿದ್ದಾನ, ಊಟ ಮಾಡ್ತಾ ಇದ್ದೀರಾ, ಆರಾಮಾಗಿದ್ದೀರಾ, ಸಾಕು, ಬಂದದ್ದರಷ್ಟರಲ್ಲೇ ಬಾಳಿಕೋ, ಗೋವಿಂದ ನಿನ್ನವನೆಂದೂ ಹೇಳಿಕೋ. ದೇವರು ನಿಮ್ಮವ ನಮ್ಮವ ಅಂತ ಆಗಬೇಕಾದ್ರೆ ದೇವರು ಕೊಟ್ಟಿದ್ರ ತೃಪ್ತಿ ಇರಬೇಕು. ಇನ್ನೂ ಬೇಕು, ಅಷ್ಟು ದೊರಕಿದರೂ ಮತ್ತಷ್ಟರ ಆಸೆ. ಹಾಗಾದ್ರೆ ಕಲಿ ಬಂತು ಅಂತ ಆಸೆ. ಅದಕ್ಕೆ ಹಾಗಾರೇನು ಬಂಗಾರ ಹಾಕ್ಕೋಬಾರ್ದ ಅಂದರೆ ಆಚಾರ್ಯರು ಆ ಸಂದರ್ಭದಲ್ಲಿ ಹೇಳ್ತಾರೆ, ನ ಅತಿರೇಕೇಣ, ಯಾವುದಕ್ಕೂ ಒಂದು ಲಿಮಿಟ್ ಇರಬೇಕು, ತುಂಬ ಯಾವುದೂ ಆಗಬಾರ್ದು. ಏನು ದೇವರು ಕೊಡ್ತಾನೆ, ಕೊಟ್ಟರೆ ಹಾಕ್ಕೊಳ್ಳಿ, ಇಲ್ಲದೆ ಯೋದು ಬೇಕು ಬೇಕು ಯಾವುದಕ್ಕೂ ಹೋಗಬೇಡಿ ಅಂತ ಕಲಿಯನ್ನು ನಿಗ್ರಹ ಮಾಡಿದ್ದಾನೆ. ಮನೆಗೆ ಬಂದ, ಕಲಿಯನ್ನು ಅಲ್ಲಿರಬೇಡ ಇಲ್ಲಿರಬೇಡ ಅನ್ನಲ್ಲ, ಆ ಕಲಿ ಬಂದು ಈ ರಾಜನಲ್ಲೇ ಸೇರ್ಕೊಂಡ್ಬಿಟ್ಟ. ಭಾರಿ ಆಶ್ಚರ್ಯ ಅಂದರೆ, ಕಲಿ ಯುದ್ಧಕ್ಕೆ ಹೊರಟಿದ್ದಾನೆ. ಕಲಿ ಯಾವ ಪರೀಕ್ಷಿತ ಮಹಾರಾಜರು ಬೇಟೆಗೆ ಅಂತ ಹೊರಟರು. ಬೇಟೆ ಆಡಿ ಬರುವ ಸಂದರ್ಭ, ಬಹಳ ಬಾಯಾರಿತ್ತು, ನೀರು ಬೇಕು. ಅಲ್ಲಿ ಇಲ್ಲಿ ನೋಡಿದ್ರು, ಒಂದು ಆಶ್ರಮ ಕಾಣಿತು. ಆಶ್ರಮಕ್ಕೆ ಹೋಗಿ ನೋಡ್ತಾ ಇದ್ದಾರೆ, ಅದು ಶಮೀಕರ ಆಶ್ರಮ. ಅವರು ದೇವರ ಧ್ಯಾನಕ್ಕೆ ಕೂತಿದ್ರು. ಅವರಿಗೆ ಮೈಮೇಲೆ ಎಚ್ಚರಿಕೆ ಇಲ್ಲ, ಅಸಂಪ್ರಜ್ಞಾತ್ ಸಮಾಧಿಯಲ್ಲಿ ಕೂತಿದ್ದಾರೆ. ಅದರ ಅರಿವು ಇವನಿಗಿಲ್ಲ. ಈ ರಾಜ ಹೋದ, ನಂಗೆ ಬಾಯಾರಿಕೆ ನೀರು ಕೊಡಿಯಿಂದ ಕೇಳ್ದ, ಅವರು ಕಿವಿಗೆ ಹಾಕ್ಕೊಳ್ಳಿಲ್ಲ, ಕಿವಿಗೆ ಬೀಳೂ ಇಲ್ಲ. ಅವನಿಗೆ ಒಂದು ಸ್ವಲ್ಪ ಬೇಸರ ಆಯ್ತಂತೆ, ಮಾತ್ಸರ್ಯ ಬಂತಂತೆ. ಏನು ಮಾತ್ಸರ್ಯ ಅಂದರೆ ಇದೆ ಕಲಿ ನೋಡಿ, ಸಣ್ಣಗೆ ಬಂದುಬಿಟ್ಟ. ಅದು ಏನಾಯಿತು ಅಂದರೆ, ಇವನಲ್ಲಿದ್ದ ಒಳ್ಳೆಯ ಗುಣ ಕೆಳಗೋಯ್ತು, ಆ ಕೆಟ್ಟದು ಮೇಲೆ ಬಂತು. ಯಾಕಂದರೆ ಬಾಯಾರಿಕೆ ಆಯ್ತಲ್ಲ, ಆ ನೀರು ಕುಡ್ದಿದ್ರೆ ಕೆಟ್ಟ ಗುಣ ಕೆಳಗೆ ಹೋಗ್ಬಿಡೋದು. ಹಸಿವು ಬಾಯಾರಿಕೆಗಳು ಬಂತು, ನಿಮಗೆ ತಿನ್ನೋ ಬುದ್ಧಿ ಬಂತು, ಕುಡಿಯೋ ಬುದ್ಧಿ ಬಂತು ಅಂದರೆ ದೇವ್ರ ಪೂಜೆ ಬಿತ್ತು ಅಂತ ಅರ್ಥ. ತಿನ್ನೋದು ಕುಡಿಯೋದು ಬಿಟ್ಟರೆ ಮಾತ್ರ ದೇವ್ರ ಪೂಜೆ. ಬೆಳಗಾಗೆದ್ದು ಕುಡಿಬೇಕು ಅಂತ ಆಸೆ ಇದ್ದರೆ, ಬೆಡ್ ಕಾಫಿನೇ ಬೇಕು ಅಂತಿದ್ರೆ ಅವನು ಮುಗಿತ, ಅವನು ದೇವ್ರ ಪೂಜೆ ಮಾಡೋಕ್ಕಾಗಲ್ಲ. ಅದು ಬಿಡಬೇಕು. ತನ್ನವಾರೆಂದೇಳುವಿ, ಅನ್ಯ ವಿಷಯ ಬೇಡಲವರ ಕೆಳಗೆ ನೂಕುವಿ. ಇವನು ಬಹಳ ಸದ್ಗುಣ. ನಾನು ಆಗಲೇ ಹೇಳಿದೆ, ಅವನು ಬ್ರಾಹ್ಮಣರಲ್ಲಿ ಎಂದೂ ಕೆಟ್ಟ ಭಾವನೆಯನ್ನು ಮಾಡಿದವನೇ ಅಲ್ಲ. ಇವತ್ತು ಆ ಬಾಯಾರಿಕೆ ಅವನ ಕೈಲಿ ಆ ಥರ ಮಾಡಿಸ್ತು. ಏನು ಬುದ್ಧಿ ಬಂತು ಅಂದರೆ, ಈ ರಾಜ್ಯದ ಎಲ್ಲ ಜನ ನನ್ನ ಕಂಟ್ರೋಲಲ್ಲಿದ್ದಾರೆ, ಎಲ್ಲ ನಾ ಹೇಳ್ದಾಗ ಕೇಳ್ತಾರೆ, ನನ್ನ ಮಾತು ನಡೆಸ್ತಾರೆ. ಈ ಒಬ್ಬ ಆಚಾರ್ಯ ಯಾಕೋ ನನ್ನ ಕಂಟ್ರೋಲ್ಗೆ ಸಿಕ್ಕಿಲ್ವಲ್ಲ, ಈ ಒಬ್ಬರು ಕಾಡಿನಲ್ಲಿರೋರು ನನ್ನ ಕಂಟ್ರೋಲಲ್ಲಿ ಇಲ್ವಲ್ಲ, ಇವ್ರದ್ದು ರಿಯಲ್ಲ ತಪಸ್ಸು, ರಿಯಲ್ಲ ಚೆಕ್ ಮಾಡಬೇಕು ಅಂಥೇಳಿ ತನ್ನ ಧನುಸ್ಸಿನಿಂದ
ಸತ್ತ ಒಂದು ಹಾವನ್ನು ತೆಗೆದು ಅವರು ಕೊರಳಿಗೆ ಹಾಕಿಬಿಟ್ಟ. ಅವ್ರು ಯಾವಾಗ ಹೇಳಲಿಲ್ಲ ಅನ್ನಿಸ್ತು, ಓ ರಿಯಲ್ ಇದು ತಪಸ್ವಿ, ಕೇಳಿ ಪ್ರಯೋಜನ ಇಲ್ಲ. ಮನೆಗೆ ಹೊರಟ. ಮನೆಗೆ ಹೋದ, ನೀರು ಕುಡಿದು ಕೂತ. ಆವಾಗ ಅವನಿಗನ್ನಿಸ್ತು, ಅಯ್ಯೋಯ್ಯೋ ನಾ ಯಾಕೆ ಆಚಾರ್ಯರ ಕುತ್ತಿಗೆಗೆ ಹಾವು ಹಾಕಿದೆ, ಎಂಥ ತಪ್ಪು ಮಾಡಿದೆ. ನನ್ನ ಜೀವನದಲ್ಲಿ ಎಂದೂ ಈ ರೀತಿಯ ದೊಡ್ಡ ತಪ್ಪು ನಾನು ಯಾವ ತಪ್ಪು ಮಾಡಿಲ್ಲ. ಇದು ಭಾರೀ ದೊಡ್ಡ ತಪ್ಪು. ಏನು ಭಾರೀ ದೊಡ್ಡ ತಪ್ಪು ಅಂದರೆ, ಇದರೊಳಗೆ ಏನು ತಪ್ಪಿದೆ ಅಂದರೆ, ಅವನು ಹೇಳ್ತಾರೆ, ಒಬ್ಬ ಬ್ರಾಹ್ಮಣನಿಗೆ ಮಾಡುವ ಅವಮಾನ ಸಮಸ್ತ ದೇವತಾ ಪ್ರಪಂಚಕ್ಕೆ ಮಾಡಿದ ಅವಮಾನ. ಯಾಕೆಂದರೆ ಬ್ರಾಹ್ಮಣರಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ. ನಾಭಿಯ ಮೇಲೆ ದೇವತೆಗಳು, ನಾಭಿಯ ಕೆಳಗೆ ಪಿತೃದೇವತೆಗಳು ಇರ್ತಕ್ಕಂಥದ್ದು. ಇಂತಹ ಬ್ರಾಹ್ಮಣರಿಗೆ ಅಪಮಾನ ಮಾಡಿಬಿಟ್ಟೆ, ಇದಕ್ಕೆ ನನಗೇನು ಶಿಕ್ಷೆ ಕಾದಿದೆಯೋ ನೋಡಿ. ಆಶ್ಚರ್ಯ ಗೊತ್ತಾ, ಪರೀಕ್ಷಿತ ಬ್ರಾಹ್ಮಣರ ಕುತ್ತಿಗೆಗೆ ಹಾಕಿದ್ದು ಹಾವು, ಅದಕ್ಕೆ ಅವನಿಗೆ ಸಿಕ್ಕಿದ್ದು ಸಾವು. ಎಂಥ ದೊಡ್ಡ ನೋಡಿ ಆಶ್ಚರ್ಯ. ಹಾಗಾದ್ರೆ ನಮಗೆ ಎಷ್ಟು ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಆಯುಷ್ಯ ಹಾಳಾಗಬೇಕಾದ್ರೆ ಜೀವನದಲ್ಲಿ ದೊಡ್ಡವರಿಗೆ ಮಾಡುವ ಅವಮಾನ ನಮ್ಮ ಅಲ್ಪಾಯುಷ್ಯಕ್ಕೆ ಕಾರಣ. ದೊಡ್ಡವರಿಗೆ ಮಾಡುವ ಮಾನ ಸನ್ಮಾನ ನಮ್ಮ ಆಯುಷ್ಯ ವೃದ್ಧಿಗೆ ಕಾರಣ. ಈ ಕಥೆ ತೋರಿಸ್ತಾ ಇದೆ. ಆಮೇಲೆ ಪರೀಕ್ಷಿತ ಬಹಳ ದುಃಖಪಟ್ಟ. ದೇವರಲ್ಲಿ ಕೇಳಿಕೊಂಡ, ದೇವರೇ ನಾನು ಮಾಡಿದ ತಪ್ಪನ್ನು ಕ್ಷಮಿಸು. ಕೇಳಲಿಲ್ಲ. ನಾವು ತಪ್ಪು ಮಾಡಿ ದೇವರನ್ನು ಕ್ಷಮಿಸು ಅಂತೀವಲ್ಲ, ಅವನು ಹಾಗೆ ಹೇಳಲಿಲ್ಲ. ಅವನಂತಾನೆ, ನಾನು ಮಾಡಿದ ಈ ಪಾಪ ಜನ್ಮ ಜನ್ಮಕ್ಕೆ ಬಾರದ ಹಾಗೆ ನೋಡಿಕೋ, ಈ ಪಾಪಕ್ಕೆ ಏನು ಶಿಕ್ಷೆ ಅದು ಈಗಲೇ ಕೊಡು, ಅನುಭವಿಸಿಬಿಡ್ತೀನಿ ಅಂತಂದ. ದೇವರನ್ನು ನಾವು ಹಾಕಿ ಕೇಳಬೇಕಂತ, ಸ್ವಾಮಿ ಏನು ಮಾಡಿದನೋ, ಏನು ಕೊಡ್ತೀಯೋ ಕೊಟ್ಬಿಡು, ಬಂದದ್ದೆಲ್ಲ ಬರಲಿ, ಗೋವಿಂದ ನಿನ್ನ ದಯ ಬಂದಿರಲಿ, ಹೀಗೆ ಕೇಳ್ದ ಅವನು. ಹಾಗಾಗಿ ಆ ಸಂದರ್ಭದಲ್ಲಿ ಶಮೀಕರ ಮಗ, ಪುಟ್ಟ ಹುಡುಗ, ಆಡುವ ಬಾಲಕ ಶೃಂಗಿ, ಅವನಿಗೆ ಸುದ್ದಿ ಕೇಳಿ ಸಿಟ್ಟು ಬಂತು. ಅಲ್ಲ, ನಮ್ಮ ಅಪ್ಪನ ಕುತ್ತಿಗೆಗೆ ಹಾವು ಹಾಕಿದ್ದಾನೆ, ಅವನು ಎಂಥ ಧೈರ್ಯ ಇರಬೇಡ, ಅವನನ್ನು ನಾನೇ ಶಾಪ ಕೊಡ್ತೇನೆ ಅಂಥೇಳಿ ಅವನ ಬಾಯಲ್ಲಿ ಬರ್ತಾ ಇದೆ. ಇವತ್ತಿಂದ 7ನೇ ದಿನ ತಕ್ಷಕ ಕಳೆದು ಅವನು ಮೃತನಾಗಲಿ ಅಂತ ಶಾಪ ಕೊಟ್ಟುಬಿಟ್ಟ. ಮನೆಗೆ ಓಡಿ ಬಂದ, ಅಪ್ಪನ ಮುಂದೆ ಹೇಳಿದ. ಅಪ್ಪನಿಗೆ ಅಳು ಬಂತು, ಎಂಥ ತಪ್ಪು ಮಾಡಿಬಿಟ್ಟೆ. ಮನೆಗೆ ಬಂದವ ರಾಜ, ಪರಮಾತ್ಮನ ಪರಮಾನುಗ್ರಹಕ್ಕೆ ಪಾತ್ರನಾದ ರಾಜ ಅವನು. ಯಾಕೆಂದರೆ ಅಮ್ಮನ ಹೊಟ್ಟೆಯಲ್ಲಿರುವಾಗಲೇ ದೇವರನ್ನು ಕಂಡವ, ಹುಟ್ಟಿದ ತಕ್ಷಣ ಕಣ್ಣು ಬಿಟ್ಟ ತಕ್ಷಣ ದೇವರನ್ನು ನೋಡಿದವ. ಇಂಥವನಿಗೆ ನೀ ಇಂಥ ಶಾಪ ಕೊಟ್ಟಿಯಲ್ಲ. ಆದರೂ ಅವನಿಗೆ ಸ್ವಲ್ಪ ತಿಳಿಸೋಣ ಅಂಥೇಳಿ ತನ್ನ ಗೌರಮುಖನನ್ನು ಕಳಿಸ್ಕೊಟ್ಟು ತಿಳಿಸಿದ್ದಾರೆ. ನಿನಗೆ 7 ದಿನ ಇದೆಯಪ್ಪ, ಏನಾದರೂ ಸಾಧನೆ ಮಾಡೋದಿದ್ದರೆ ಮಾಡು ಅಂದಾಗ ಭಾರೀ ಖುಷಿಯಾಯ್ತಂತವನಿಗೆ. ನಂಗೆ ಶಾಪ ಕೊಡ್ತೀರಾ ಅಂತ ಅವನು ಪ್ರತಿ ಶಾಪ ಕೊಡಲಿಕ್ಕೆ ಹೋಗಲಿಲ್ಲ. ದೊಡ್ಡವರು ಕೊಟ್ಟ ಶಾಪವನ್ನೇ ವರ ಅಂತ ತಿಳಿದು ಸ್ವೀಕಾರ ಮಾಡಿದ್ದಾನೆ. ಅವನಿಗೆ ಅನುಗ್ರಹ ಮಾಡಲಿಕ್ಕೆ ಅವನೇನು ಆ ಸಂದರ್ಭದಲ್ಲಿ ತನ್ನ ಮಗನಾದ ಜನಮೇಜಯನಿಗೆ ಪಟ್ಟ ಕಟ್ಟಿದ. ತನ್ನ ರಾಜಸ್ವ ಎಲ್ಲವನ್ನೂ ಅಲ್ಲೇ ಬಿಟ್ಟ. ಏಕಾಂಗಿಯಾಗಿ ತಾನು ಅಲ್ಲಿ ಬಂದಿದ್ದಾನೆ. ಗಂಗಾ ನದಿಯ ತೀರಕ್ಕೆ ಬಂದು, ಸಾಯೋರೆಲ್ಲ ಬಯಸಬೇಕಾದ ಜಾಗ ಅದು. ಭಗವಂತನ ಪಾದದ ಧೂಳಿನಿಂದ ಪವಿತ್ರವಾದ ಗಂಗಾ ನದಿಯ ತಟಾಕದಲ್ಲಿ ಪ್ರಾಯೋಪವಿಷ್ಯಕ್ಕೆ ಕೂತಿದ್ದಾನೆ. ಇಂತಹ ಸಜ್ಜನನಾದ ಪಾಂಡುರು ಮೊಮ್ಮಕ್ಕನಾದಂತಹ ಪರೀಕ್ಷಿತನನ್ನು ನೋಡಬೇಕು ಅಂತ ಎಲ್ಲ ಋಷಿಗಳು ಮುನಿಗಳೆಲ್ಲ ಬಂದುಬಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಶುಕಾಚಾರ್ಯರು ಬಂದಿದ್ದಾರೆ. ಶುಕಾಚಾರ್ಯ ನೋಡಿ ಎಲ್ಲ ಎದ್ದು ನಿಂತು ಗೌರವ ಮಾಡ್ತಾ ಇದ್ದ. ರಾಜ ಓಡೋಡಿ ಬಂದ, ಅವರ ಪಾದಕ್ಕೆ ನೀರು ಹಾಕಿದ. ಆ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡ. ಅವನಂತಾನೆ, ನಮ್ಮ ಇಡೀ ವಂಶ ಸಾರ್ಥಕ ಆಯಿತು ನಿಮ್ಮಂಥ ಸಜ್ಜನರು ಬಂದು ಅಂಥೇಳಿ ಅವರಲ್ಲಿ ಅನೇಕ ರೀತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸ್ವಾಮಿ ದಯಮಾಡಿ ಅನುಗ್ರಹ ಮಾಡಿ. ಅಹೋದ್ಯ ವಯಂ ಬ್ರಹ್ಮನ್ ಸತ್ಸೇವ್ಯಾ ಕ್ಷತ್ರಬಂಧವ ಕೃಪಯಾ ತಿಥಿ ರೂಪೇಣ ಭವದ್ಭಿಸ್ತೀರ್ಥಿಕಾ ಕೃತಾ ಯೇಷಾಂ ಸಂಸ್ಮರಣಾತ್ ಪುಂಸಃ ಸದ್ಯ ಶುದ್ಧಂತಿ ವೈಗ್ರಹ. ಯಾರ ನಾಮಸ್ಮರಣೆ ಮಾಡಿದರೆ ಮನೆ ಮನ ಎರಡೂ ಪವಿತ್ರ ಆಗುತ್ತೋ ಅಂತಹ ನಿಮ್ಮ ಸ್ಮರಣೆ ಅಲ್ಲ, ನಿಮ್ಮ ದರ್ಶನ, ನಿಮ್ಮ ಸ್ಪರ್ಶನ, ನಿಮ್ಮ ಪಾದದ ನೀರಿನ ಪ್ರೋಕ್ಷಣೆ ಅಲ್ಲ. ನೀವು ಮನೇಲಿ ಕೂತು ರಾಯರ ಸ್ಮರಣೆ ಮಾಡಿದ್ರೆ ಪುಣ್ಯ ಬರುತ್ತೆ ಅಂದಮೇಲೆ ಬೃಂದಾವನದಲ್ಲಿ ಬಂದು ಅವರ ದರ್ಶನ ಮಾಡಿ ಪಾದೋದಕ ಸ್ವೀಕಾರ ಮಾಡಿ ಅವರ ಪಾದೋದಕ ಪ್ರೋಕ್ಷಣೆ ಮಾಡ್ಕೊಂಡು ಬಿಟ್ಟರೆ ಆ ರೀತಿ ಹೇಳ್ತಾ ಇದ್ದ. ನಿಮ್ಮಂಥ ದೊಡ್ಡವರ ದರ್ಶನ ಸ್ಮರಣೆ ಇದು ಒಂದೊಂದು ಅವನನ್ನು ಉದ್ಧಾರ ಮಾಡ್ತಕ್ಕಂಥದ್ದು. ಅನುಗ್ರಹ ಮಾಡಿದ್ದೀರಿ. ನಿಮ್ಮನ್ನು ಒಂದು ಪ್ರಶ್ನೆ ಕೇಳಬೇಕಿದೆ, ದಯಮಾಡಿ ಅನುಗ್ರಹ ಮಾಡಿ ಅಂತ ಹೇಳ್ತಾ, ನಿತರಾಂ ರೀಯಮಾಣಾನಾಂ ಸಂಸಿದ್ಧಸ್ಯ ವರೀಯಸಃ ಅಥ ಪೃಚ್ಛಾಮಿ ಸಂಸಿದ್ಧಂ ಯೋಗಿನಾಂ ಪರಮಂ ಗುರುಂ ಪುರುಷಸ್ಯೇಹ ಯತ್ಕಾರ್ಯಂ ರೀಯಮಾಣಸ್ಯ ಸರ್ವದಾ. ಒಬ್ಬ ಪ್ರಾಣಿ ಪ್ರಪಂಚದಲ್ಲಿ ಬಂದವ ಮನುಷ್ಯ ಸಾಯುವ ಮುನ್ನ ಮಾಡಬೇಕಾದ ಕರ್ಮ ಏನು? ಏನು ಕರ್ಮ ಅಂದರೆ ಏನನ್ನು ಕೇಳಬೇಕು, ಏನನ್ನು ಜಪ ಮಾಡಬೇಕು, ಯಾವುದು ಮಾಡದಿದ್ದರೆ ಮನುಷ್ಯನಾಗಿ ಬಂದದ್ದು ವ್ಯರ್ಥ ಆಗತ್ತೆ. ದಾಸರಂತಾರೆ, ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ. ಹಾಗೆ ವ್ಯರ್ಥ ಆಗಬಾರ್ದು. ಮನುಷ್ಯ ಜನ್ಮ ಬಂದದ್ದು ಸಾರ್ಥಕ ಆಗಬೇಕು. ಹಾಗಾದ್ರೆ ಏನು ಮಾಡಬೇಕು, ಏನು ಮಾಡಿದ್ರೆ ಈ ಜನ್ಮ ಸಾರ್ಥಕ ಆಗುತ್ತೆ ಅದನ್ನು ಹೇಳಿ. ಅದ್ರ ಜೊತೆಗೆ
ಏನು ಮಾಡಬಾರ್ದು ಅದನ್ನು ಹೇಳಿ. ನಮಗೆ ಮಾಡಬೇಕಾದ್ದೆಲ್ಲ ಮಾಡೋಕ್ಕಾಗತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ರೀ, ಬೇಕಾದಷ್ಟಿದೆ. ಆದರೆ ಮಾಡಬಾರದನ್ನು ಮಾಡದೇ ಇದ್ದರೆ ಎಷ್ಟೋ ಪುಣ್ಯ, ಅದನ್ನು ಹೇಳಿ ಅಂಥೇಳಿ ಅನೇಕ ರೀತಿಯಿಂದ ಪ್ರಶ್ನೆ ಮಾಡಿದಾಗ ಅವನ ಪ್ರಶ್ನೆಗೆ ಉತ್ತರ ರೂಪವಾಗಿ ದ್ವಿತೀಯ ಸ್ಕಂದದಲ್ಲಿ ಶುಕಾಚಾರ್ಯರು ಭಾಗವತವನ್ನು ಆರಂಭ ಮಾಡ್ತಾ ಇದ್ದಾರೆ. ಅದೇನು ಮಾಡಿದ್ರು ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶ ಅರ್ಪಣಮಸ್ತು. ಕೃಷ್ಣ ಅರ್ಪಣಮಸ್ತು.